ಇವತ್ತಿನ ಕಾರ್ಯಕ್ರಮ ವಿಶ್ವಗುರು ಬಸವ ಜಯಂತ್ಯೋತ್ಸವ ಹಾಗೂ ಮುಕ್ತಿ ಶವವಾಹನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇವತ್ತು ವೇದಿಕೆ ಮೇಲೆ ಆಸೀನರಾದ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ತೋಂಟ ಸಿದ್ದರಾಮ ಸ್ವಾಮೀಜಿಯವರು, ಪೂಜ್ಯ ಶ್ರೀ ಗುರುಸಿದ್ಧ ಸ್ವಾಮೀಜಿಯವರು, ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು, ಹಾಗೆ ವಿಶೇಷ ಉಪನ್ಯಾಸ ಮಾಡ್ತಕ್ಕಂಥದ್ದು ಪೂಜ್ಯ ಶ್ರೀ ಸದ್ಗುರು ಸಿದ್ಧಬಸವ ಸ್ವಾಮೀಜಿಯವರು. ಈ ಕಾರ್ಯಕ್ರಮಕ್ಕೆ ತಂದೆಯವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಬರಬೇಕಾಗಿತ್ತು. ಅವರು PWD ಬೇರೆ ಜಿಲ್ಲೆಗಳಲ್ಲಿ ಮೀಟಿಂಗ್ಸ್ ಇದ್ರ ಕಾರಣ ನಾವು ಬರಬೇಕಾಗಿತ್ತು. ಹಾಗೆಯೇ ವೇದಿಕೆ ಮೇಲೆ ಉಳಿದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಇಲ್ಲಿ ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು, ನನ್ನ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಏಕೆಂದರೆ ಜೀವನದ ಅತ್ಯಂತ ಕೊನೆಯ ಘಟ್ಟ ಏನಂತೀವಿ, ಮನುಷ್ಯರ ಕೊನೆಯ ಸತ್ಯ ಅಂತ ಹೇಳ್ತೀವಿ, ಅದು ಅವರ ಏನು ದೇಹವನ್ನು ತ್ಯಾಗ ಮಾಡ್ತಾರೆ, ಭಾಳ ಸತ್ಯವಾದದ್ದು. ಅದಕ್ಕಾಗಿ ಇಂಥ ಕಾರ್ಯಕ್ರಮ ಏನು ಸಮಾಜ ಸೇವೆ ಸಂತೋಷ್ ಅವರು ಏನು ಮಾಡ್ತಾಯಿದ್ದಾರೆ, ಭಾಳ ವಿಶೇಷ. ಒಂದು ಮನುಷ್ಯದ ಜೀವನ ಏನು, ಅವರು ಏನು ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೆ, ಯಾರಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ, ಎಷ್ಟು ಕೆಟ್ಟದ್ದು ಮಾಡಿದ್ದಾರೆ, ಅವ್ರ ಕರ್ಮಗಳು ಏನು ಮಾಡಿದ್ದಾರೆ, ಅದು ಕೊನೆಯ ದಿನಗಳಲ್ಲಿ ತೀರ್ಮಾನವಾಗೋದು ಅಂತ ಹೇಳಲಿಕ್ಕೆ ತಪ್ಪಾಗಕ್ಕಿಲ್ಲ. ಸೊ ಅದಕ್ಕಾಗಿ ವಿಶೇಷವಾಗಿ ಪರಿಕಲ್ಪನೆ ಕೊಟ್ಟಂಥ ಅವರೆಲ್ಲ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆಯೇ ಭಾಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡಿದ್ದೀರ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಜರುಗಿದೆ ಅಂತ ನಾವು ಹೇಳ್ಬೋದು. ಸೊ ಇಂಥ ಹಲವಾರು ಸಮಾಜ ಸೇವೆ ಕಾರ್ಯ ಅವರು ಮುಂದೆ ಮಾಡಲಿ ಅಂತ ನಾವು ಆಶಿಸ್ತೀವಿ. ಸೊ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಭೇಟಿಯಾಗಿ ಭಾಳ ಖುಷಿಯಾಯಿತು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸದಾ ನಿಮ್ಮ ಮಾರ್ಗದರ್ಶನ ನಮ್ಮ ಸಂಘಟನೆಗಿರಲಿ. ಇದೇ ರೀತಿಯಾಗಿ ನಾವು ಸಾಮಾಜಿಕವಾಗಿ ಬೆಳೆಯುವಂಥ ಒಂದು ಮಾರ್ಗದರ್ಶನ ತಾವು ಮಾಡಬೇಕಂತ ಕೇಳ್ಕೊಂಡ, ಇಷ್ಟೊತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಪೂಜ್ಯರನ್ನು ನಮ್ಮ ಬಸವ ಕಾಯಕ ಜೀವಿಗಳ ಸಂಘದ ವತಿಯಿಂದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊತಿದ್ದೇನೆ. ಮೊದಲನೇದಾಗಿ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿ ಯಡಿಯೂರ ತೋಂಟದಾರ ಮಠ ಗದಗ ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಭಾವಿಯವರು ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮೀಜಿಯವರು ಕಾರಂಜಿ ಮಠ ಬೆಳಗಾವಿ ಅವರನ್ನು ಕೂಡ ನಮ್ಮ ಬಸವ ಕಾಯಕ ಜೀವಿಗಳ ಸಂಘದ ವತಿಯಿಂದ ಗೌರವ ಸಮರ್ಪಿಸಬೇಕಂತ ಕೇಳ್ಕೊತಾ ಇದ್ದಾರೆ. ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರು ಕೂಡ ಇದಕ್ಕೆ ಜೋಡಿಸ್ಬೇಕಂತ ಕೇಳ್ಕೊತಾರೆ. ಪೂಜ್ಯ ಶ್ರೀ ಶಟಸಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಮಠ ಹಿರೇಮಠ ಇವರಿಗೆ ಅಶೋಕ್ ಬೆಂಡಿಗಿರಿ ಅಪ್ಪವರು ಮತ್ತು ಸೂರ್ಯಕಾಂತ್ ಭಾವಿಯವರು ಗೌರವ ಸಮರ್ಪಿಸಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.